ಇರಾನ್ ಅಧ್ಯಕ್ಷನ ಹತ್ಯೆ ಖಂಡಿಸಿ ಭಾರತದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಕುರಿತು ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಸಚಿವರಾದ ಎಂಬಿ ಪಾಟೀಲ್ ಪ್ರತಿಭಟನಾಕಾರರ ಪರ ಬ್ಯಾಟ್ ಬೀಸಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿದ್ದು ತಪ್ಪು. ಒಂದು ದೇಶದ ಅಧ್ಯಕ್ಷರನ್ನ ಅಪಹರಿಸ್ತಾರೆ, ಒಂದು ದೇಶದ ಅಧ್ಯಕ್ಷರನ್ನ ಹತ್ಯೆ ಮಾಡ್ತಾರೆ. ಇದು ಸರಿಯಲ್ಲ. ಇಂದು ಅವರಿಗೆ ಮಾಡಿದ್ದಾರೆ, ನಾಳೆ ನಮಗೂ ಕೂಡ ಮಾಡ್ತಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಇರಾನ್ನ ಅಧ್ಯಕ್ಷ ಖಮೇನಿ ಹತ್ಯೆಯಿಂದ ಶಿಯಾ ಸಮುದಾಯಕ್ಕೆ ನೋವಾಗಿದೆ. ಖಮೇನಿ ಓರ್ವ ರಾಷ್ಟ್ರದ ಅಧ್ಯಕ್ಷ ಅಷ್ಟೇ ಅಲ್ಲ, ಶಿಯಾ ಸಮುದಾಯದ ಧರ್ಮಗುರು ಆಗಿದ್ರು. ಅದಕ್ಕಾಗಿ ತಮ್ಮ ಧರ್ಮಗುರು ಕಳೆದುಕೊಂಡು ಅವರು ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಒಂದು ಹೇಳ್ತೇನೆ, ಇದು ಅಮೆರಿಕ ಟ್ರಂಪ್ ಅವರು ಈ ಜಾಗತಿಕ ಏನು ರಾಷ್ಟ್ರಗಳಿದಾವೆ, ಆ ರಾಷ್ಟ್ರ ಒಬ್ಬ ಅಧ್ಯಕ್ಷನ ಎತ್ಕೊಂಡು ಹೋಗುವಂಥದ್ದು, ಆಮೇಲೆ ಇನ್ನೊಬ್ಬರನ್ನ ಹತ್ಯೆ ಮಾಡುವಂಥದ್ದು, ಇದು ವ್ಯವಸ್ಥೆ ಸರಿಯಾದದ್ದಲ್ಲ. ಇದು ಆಯಾ ರಾಷ್ಟ್ರಗಳು ಇವತ್ತು ಮಾಡಿದಾರೆ, ನಾಳೆ ನಮಗೆ ಮಾಡ್ತಾ ಇರ್ತಾರೆ. ಇದು ಪದ್ಧತಿ ಸರಿಯಲ್ಲ. ಇವತ್ತು ಸರ್ ಟ್ರಂಪ್ ಅವ್ರು ಏನ್ ಮಾಡ್ತಾ ಇದಾರೆ, ಈಗ ಒಬ್ಬ ಅಧ್ಯಕ್ಷನ ಎತ್ಕೊಂಡು ಹೋದ್ರು, ಇನ್ನೊಬ್ಬರನ್ನ ಹೋಗಿ ಹತ್ಯೆ ಮಾಡಿದ್ರು. ಅವರ ಸ್ವಾಯತ್ತೆ ಇದರಲ್ಲಿ ಇವತ್ತು ಸಹ ಇವ್ರು ಕೈ ಹಾಕುವಂಥದ್ದು ಈ ರೀತಿ ಇದು ಸರಿಯಾದ ಧೋರಣೆ ಅಲ್ಲ. ಇದಕ್ಕೆ ನಾವು ಬೆಂಬಲ ಕೊಟ್ಟರೆ ನಾಳೆ ನಮಗೂ ಇಂಥದ್ದಾಗ್ತದೆ. ಇದು ಒಂದು ದಿವಸ ನಮ್ಮಲ್ಲೇನು ಮಾಡ್ತಾ ಇದ್ದಾನೆ, ಜಾಗತಿಕ ಎಲ್ಲ ನಾಯಕರ ಜೊತೆ ಚರ್ಚೆ ಮಾಡಿಕೊಂಡು ಇಂಥವೇನಿದ್ರೆ ಸೌಹಾರ್ದತ್ವವಾಗಿ ಬಗೆಹರಿಸ್ಕೊಳ್ಬೇಕು. ಇನ್ನೇ ವಿಚಾರಗಳು ಅದನ್ನು ಬಿಟ್ಟು ನಾವು ಯಾವುದೇ ಒಬ್ಬರನ್ನ ಸರ್ಕಾರ ಅಲ್ಲಿ ಒಬ್ಬ ರಾಷ್ಟ್ರದ ಪ್ರಧಾನಮಂತ್ರಿನೋ ಅಧ್ಯಕ್ಷನ ಎತ್ಕೊಂಡು ಹೋಗ್ತೀನಿ, ಮತ್ತೊಬ್ಬರನ್ನ ಹತ್ಯೆ ಮಾಡ್ತೀನಿ, ಇದೆಲ್ಲನೂ ಸರಿಯಾದದಲ್ಲ. ಮತ್ತು ಸ್ವಾಭಾವಿಕವಾಗಿ ಈಗ ಶಿಯಾ ಜನ ಇವತ್ತು ಸಹ ಎಲ್ಲ ಕಡೆ ಕಾಶ್ಮೀರ ಹಿಡ್ಕೊಂಡು ಕೆಲವೊಂದು ಕಡೆ ಇವತ್ತು ಆ ಜನ ಇವತ್ತು ಸಹ ಒಬ್ಬರನ್ನ ಅವರ ಮೋರ್ ದೆನ್ ಇರಾನ್ ಅಧ್ಯಕ್ಷರೋದಕ್ಕಿಂತ ಒಬ್ಬ ರಿಲಿಜಿಯಸ್ ನಾಯಕರು ಅಂತೇಳಿ ಅವ್ರನ್ನ ಗೌರವಿಸ್ತಾ ಇದ್ರು. ಹೀಗಾಗಿ ಇದು ಸರಿಯಾದದಲ್ಲ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.